ನೆನೆಸಿದ ರಾಗಿ ದೋಸೆ ಅಂದರೆ ರಾಗಿಯನ್ನು ನೆನೆಸಿ ನಂತರ ದೋಸೆ ಮಾಡೋವಂಥದ್ದು. ಸಾಮಾನ್ಯವಾಗಿ ದೋಸೆ ಮಾಡೋ ವಿಧಾನ ಹೇಗೆ? ರಾಗಿ ದೋಸೆ ಮಾಡೋ ವಿಧಾನ, ಸೊ ಮಾಡೋ ಟೈಮಲ್ಲಿ ರಾಗಿ ಹಿಟ್ಟು ತೊಗೊತಾರೆ, ಅದನ್ನು ದೋಸೆ ಕಲಿಸ್ಬಿಟ್ಟು ದೋಸೆ ಮಾಡೋದು. ಹೀಗೆ ರಾಗಿನ ನೆನೆಸ್ತೇನೆ ಸೊ ರಾಗಿ ಹಿಟ್ಟನ್ನು ಹಾಗೆ ದೋಸೆ ಮಾಡಿದ್ರೆ ಅದರಲ್ಲಿರೋ ಪೌಷ್ಟಿಕಾಂಶಗಳು ಹೆಚ್ಚಿಗೆ ರಕ್ತಗತ ಆಗಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಗಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇದೆ, ಸೊ ಕಬ್ಬಿಣಾಂಶ ಸಹ ಹೆಚ್ಚಿಗೆ ಇದೆ. ಹೀಗೆ ಹೆಚ್ಚಿಗೆ ಇದ್ದರೂ ಸಹ ರಾಗಿ ಹಿಟ್ಟನ್ನು ಅದನ್ನು ನೆನೆಸಿ ಅದನ್ನು ನಾವು ಮಾಡಲಿಲ್ಲ ಅಂತಂದರೆ ಅದರಲ್ಲಿರೋ ಪೌಷ್ಟಿಕಾಂಶಗಳ ಜೀರ್ಣತೆ ಕಡಿಮೆ ಇರುತ್ತೆ. ಸೊ ಜೊತೆಗೆ ಈ ರಾಗಿ ನೆನೆಸಿರೋ ರಾಗಿ ದೋಸೆ ಬಹಳ ಕ್ರಿಸ್ಪಿಯಾಗಿರುತ್ತೆ, ಬಹಳ ರುಚಿನೂ ಇರುತ್ತೆ, ಆರೋಗ್ಯನೂ ಬರುತ್ತೆ. ಹಾಗಿದ್ರೆ ಮಾಡೋ ವಿಧಾನ ಹೇಗೆ? ಸೊ ರಾಗಿಯನ್ನು 8-10 ಗಂಟೆ ಕಾಲ ನೆನೆಸ್ಬೇಕು. ರಾಗಿನ 8-10 ಗಂಟೆ ಕಾಲ ನೆನೆಸಿರೋ ರಾಗಿ ಹಿಟ್ಟನ್ನು ಮಿಕ್ಸಿನಲ್ಲಿ ಸಾಮಾನ್ಯವಾಗಿ ನಾವು ಗ್ರೈಂಡ್ ಮಾಡೋ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಹೀಗೆ ದೋಸೆಗೋಸ್ಕರ ರಾಗಿಯನ್ನು ನೆನೆಸಿರೋವಂಥದ್ದು ಹಿಟ್ಟು ಮಾಡಿಟ್ಕೊಂಡು ಅದನ್ನು ರೆಗ್ಯುಲರ್ ಅಕ್ಕಿ ದೋಸೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ರೆಗ್ಯುಲರ್ ಅಕ್ಕಿ ದೋಸೆ ಹಿಟ್ಟನ್ನು ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ ಇದನ್ನೆಲ್ಲ ಒಂದು 3-4 ಗಂಟೆ ಕಾಲ ನೆನೆಸಿ ಅದನ್ನು ಒಂದು 8-10 ಗಂಟೆ ಕಾಲ ಹುಳಿ ಬರ್ಸಿದ್ಮೇಲೆ ಹಾಗೆ ರೆಡಿ ಇರುತ್ತಲ್ಲ ದೋಸೆ ಹಿಟ್ಟು, ಅಂದರೆ ಅಕ್ಕಿ ದೋಸೆ ಹಿಟ್ಟು. ಈ ಅಕ್ಕಿ ದೋಸೆ ಹಿಟ್ಟಿನ ಜೊತೆ ಈ ದೋಸೆ ಮಾಡುವಾಗ ಈ ನೆನೆಸಿರೋ ರಾಗಿ ದೋಸೆ ಮಿಕ್ಸ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ದೋಸೆ ಮಾಡೋದು. ಹೀಗೆ ರಾಗಿಯನ್ನು ನೆನೆಸಿ ಅದನ್ನು ದೋಸೆ ಅಂತ ಮಾಡಿದಾಗ ಈ ನೆನೆಸಿದ ರಾಗಿ ದೋಸೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಜೀರ್ಣ ಆಗುತ್ತೆ. ಕ್ಯಾಲ್ಶಿಯಂ ರಾಗಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರೋ ಧಾನ್ಯ ಅಂದರೆ ರಾಗಿ. ಅಂದರೆ 100 ಗ್ರಾಮ್ ರಾಗಿನಲ್ಲಿ 364 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇದೆ. ಈ ಹೆಚ್ಚಿಗೆ ಕ್ಯಾಲ್ಶಿಯಂ ಜೀರ್ಣ ಆಗಬೇಕು ಅಂತಂದರೆ ಇದು ಬಹಳ ಒಳ್ಳೆ ಮೆಥಡ್. ಹಾಗೆಯೇ 100 ಗ್ರಾಮ್ ರಾಗಿನಲ್ಲಿ 4.5 ಮಿಲಿಗ್ರಾಮ್ ಅಷ್ಟು ಕಬ್ಬಿಣಾಂಶ ಇದೆ. ಈ ಕಬ್ಬಿಣಾಂಶದ ಜೀರ್ಣತೆ ಸಹ ಹೆಚ್ಚಿಗೆ ಆಗುತ್ತೆ. ಅದರಲ್ಲೂ ರಾಗಿ ನೆನೆಸಿದಾಗ ಅದರಲ್ಲಿರೋ ಪ್ರೋಟೀನ್ ಅಂಶಗಳು, ವಿಶೇಷವಾಗಿ ನಾವು ಜಠರದಲ್ಲಿ ಈ ಪ್ರೋಟೀನ್ ಅಂಶಗಳು ಅದನ್ನು ಜೀರ್ಣ ಆಗೋಕ್ಕೆ ಮುಂಚೆ, ಅಂದರೆ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗೋಕ್ಕೆ ಮುಂಚೆ ಅಮೈನೋ ಆ್ಯಸಿಡ್ಸ್ ಆಗಿ ಪರಿವರ್ತನೆ ಆಗುತ್ತಲ್ಲ, ಈ ಅಮೈನೋ ಆ್ಯಸಿಡ್ಸು ನೆನೆಸಿರೋ ರಾಗಿ ದೋಸೆಯಿಂದ ಹೆಚ್ಚಿಗೆ ಅದು ಜೀರ್ಣ ಆಗುತ್ತೆ. ಅಷ್ಟೇ ಅಲ್ಲ, ಇತರೆ ಖನಿಜಾಂಶಗಳು ನಮಗೆ ಹೆಚ್ಚಿಗೆ ಸುಲಭವಾಗಿ ಜೀರ್ಣ ಆಗುತ್ತೆ. ಒಟ್ಟಾರೆ ಇಷ್ಟೇ, ನೆನೆಸಿರೋ ರಾಗಿ ದೋಸೆ ಹಿಟ್ಟು ದೋಸೆ ಮಾಡೋಂಥದ್ದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು, ರುಚಿನೂ ಇರುತ್ತೆ. ಸಾಮಾನ್ಯವಾಗಿ ದೋಸೆ ಹಿಟ್ಟು ಮಾಡುವಾಗ ರಾಗಿ ಹಿಟ್ಟನ್ನೇ ದೋಸೆ ಮಾಡಿದ್ರೆ ಪೌಷ್ಟಿಕಾಂಶಗಳು ಜೀರ್ಣತೆ ಕಡಿಮೆನೆ. ಇನ್ನೂ ಮುಂದುವರೆದು ಮಾಡ್ಬೋದು. ರಾಗಿಯನ್ನು ನೆನೆಸಿ ಅದನ್ನು ಮೊಳಕೆ ಕಟ್ಟಿನೂ ಸಹ ಮಾಡ್ಬೋದು. ಬಟ್ ರಾಗಿಯನ್ನು ನೆನೆಸಿ ಅದನ್ನು ಲಘುವಾಗಿ ಮೊಳಕೆ ಕಟ್ಟಿ ಮಾಡಿದ್ರೆ ಭಾಳ ಹೆಚ್ಚು ಶೀತ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಕೆಮ್ಮು, ನೆಗಡಿ, ಗಂಟಲು ನೋವು, ಥ್ರೋಟ್ ಇನ್ಫೆಕ್ಷನ್ಸ್ ಇರುವಂಥವ್ರು ರಾಗಿಯನ್ನು ಮೊಳಕೆ ಕಟ್ಟಿ ದೋಸೆ ಮಾಡೋವಂಥದ್ದೇನು ಬೇಡಿ. ನೀವು 8-10 ಗಂಟೆ ಕಾಲ ರಾಗಿಯನ್ನು ನೆನೆಸಿನೇ ದೋಸೆ ಮಾಡಿದ್ರೆ ನಮಗೆಲ್ಲ ಪ್ರಯೋಜನ ಆ ಥರ ಸಿಗುತ್ತೆ. ಒಟ್ಟಾರೆ ನೆನೆಸಿರೋ ರಾಗಿ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು, ಪೌಷ್ಟಿಕಾಂಶಗಳು ಹೆಚ್ಚಿಗೆ ಜೀರ್ಣ ಆಗುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ, ರುಚಿಯಾಗಿರುತ್ತೆ. ಇನ್ಯಾಕೆ ತಡ, ಒಂದು ಪ್ರಯತ್ನ ಮಾಡಿ ನಿಮ್ಮ ಅನುಭವವನ್ನು ನಮ್ಗೆ ತಿಳಿಸಿ. ನಮಸ್ಕಾರ.